Hello friends, welcome back to my channel. In the previous class we have discussed about Kannada Varnamale. In today's class we are going to learn about ಸ್ವರಗಳು. ಸ್ವರಗಳು ಅಂದರೆ ಓವೆಲ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ವರಾಕ್ಷರಗಳು ಓವೆಲ್ಸ್. ಏನಪ್ಪ ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಗಳು. ಈಚ್ ಲೆಟರ್ ಹ್ಯಾಸ್ ಇಟ್ಸ್ ಓನ್ ಯುನಿಕ್ ಸೌಂಡ್. ಸಪೋಸ್ ವೆನ್ ಐ ಆಮ್ ಪ್ರೊನೌನ್ಸಿಂಗ್ ಅ, ದಿಸ್ ಈಸ್ ವಾಟ್ ಲೆಟರ್ ಅ. So these letters are not taking help of any other letters when I am pronouncing. These letters have their own sounds. A, e. All these letters have their own unique sound. So these letters we call it as ಸ್ವರಾಕ್ಷರಗಳು. So we'll see how many letters are there in Kannada Varnamale as swaras. ಒಟ್ಟು ಸ್ವರಾಕ್ಷರಗಳು 13. There are 13 vowels in Kannada Varnamale. Like in English we have 5 vowel letters, right? Same in Kannada we have 13 vowels. These are a, I, E, U, Ru, E, I, O, Au. So these 13 letters we have divided into 2 kinds. ಸ್ವರಗಳಲ್ಲಿ 2 ವಿಧ. There are 2 types of vowels in Kannada Varnamale. So what are those 2 types? ಋಸ್ವಸ್ವರ, ದೀರ್ಘಸ್ವರ. ರಸ್ವಸ್ವರ ಮತ್ತು ದೀರ್ಘಸ್ವರ ಅಂತ 2 ಭಾಗಗಳಾಗಿ ನಾವು ಸ್ವರಗಳನ್ನು ವಿಂಗಡಿಸಿದ್ದೇವೆ. ಸೊ ರಸ್ವಸ್ವರ ಅಂದರೆ ಏನು ಅಂತ ಈಗ ನೋಡ್ತಾ ಹೋಗೋಣ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಮಾತ್ರ ನಾವು ಈ ಅಕ್ಷರಗಳನ್ನು ಪ್ರೊನೌನ್ಸಿಯೇಟ್ ಮಾಡ್ತಾ ಇರೋದು. ವಿ ಆರ್ ಪ್ರೊನೌನ್ಸಿಂಗ್ ದೀಸ್ ಲೆಟರ್ಸ್ ಅಟ್ ಎ ಟೈಮ್. Suppose when I am pronouncing a, e, u, ru, a, o. So I am not taking any much time to pronouncing these letters. It is as simple as just we have to pronounce in at a time. A, e. So what we call these letters? Rasvaswara. So these 6 letters are what? Rasvaswara. There are 6 letters in Rasvaswaras. A, E, U, Ru, A, O. So next ಎರಡನೇದು ಬಂದು ಸೆಕೆಂಡ್ ಒನ್ ದೀರ್ಘಸ್ವರ. ದೀರ್ಘಸ್ವರ ಅಂದರೆ ಏನು ಅಂತ ಈಗ ನೋಡ್ತಾ ಹೋಗೋಣ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಏನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. We are pronouncing these letters with drag. When we are pronouncing these letters, I am dragging little bit. Like A, E, U, A, I, O, Au. ದೀರ್ಘಸ್ವರಗಳು 7. There are 7 letters in ದೀರ್ಘಸ್ವರ. Understood? When I am pronouncing these letters, I am taking bit time to pronounce, like a. So when I am pronouncing a, I am telling this in at a time. But when I am saying a, I am dragging, I am taking little bit of time. So this is the difference between rasvaswara and ದೀರ್ಘಸ್ವರ. ದೀರ್ಘಸ್ವರಗಳು 7. There are 7 letters in ದೀರ್ಘಸ್ವರ. 7 ಲೆಟರ್ಸ್ ಯಾವುದು ಅಂತ ನೋಡ್ತಾ ಹೋಗೋಣ. ಆ, ಈ, ಉ, ಎ, ಐ, ಓ, ಔ. ಸೊ ದೀರ್ಘಸ್ವರಕ್ಕೆ ಉದಾಹರಣೆ ಕೊಡಿ ಅಂದರೆ ವೆನ್ ದೇ ಆಸ್ ಸಮ್ ಎಕ್ಸಾಂಪಲ್ ಫಾರ್ ದೀರ್ಘಸ್ವರ ಯು ಕ್ಯಾನ್ ರೈಟ್ ಎನಿ 1 letter of this. Okay, let's take some question answers regarding ಸ್ವರಾಕ್ಷರಗಳು, regarding vowels. So the first question is,
ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ ಹೆಸರಿಸಿ. ಹೌ ಮೆನಿ ವೋವೆಲ್ಸ್ ಆರ್ ದೇರ್ ಇನ್ ಕನ್ನಡ ವರ್ಣಮಾಲೆ? ರೈಟ್ ದ ಲೆಟರ್ಸ್. ಹೌ ಮೆನಿ ಆರ್ ದೇರ್? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 13 ಸ್ವರಾಕ್ಷರಗಳಿವೆ. ಆಸ್ ಐ ಸೆಡ್ ಯು, ದೇರ್ ಆರ್ 13 ವೋವೆಲ್ಸ್ ಇನ್ ಕನ್ನಡ ಮಾಲೆ. ಅವು ಹೆಸರಿಸಿ. ನೇಮ್ ದೆಮ್. ಬರಿಬೇಕಲ್ವ ಲೆಟರ್ಸ್? ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. There are 13 vowels in Kannada Varnamale. These are same. A to Au are the 13 vowels. Let's go to the second question. ಋಸ್ವ ಸ್ವರಗಳು ಎಷ್ಟು? ಉದಾಹರಣೆ ಕೊಡಿ. ಋಸ್ವ ಸ್ವರ ಅಂದರೆ ಏನು? ಶಾರ್ಟ್ ಟೈಮ್, ಅಟ್ ಎ ಟೈಮ್ ಪ್ರೊನೌನ್ಸ್ ಮಾಡೋ ಸ್ವರಗಳು. ಹೌ ಮೆನಿ ಋಸ್ವ ಸ್ವರಾಸ್ ಆರ್ ದೇರ್? ಗಿವ್ ಆನ್ ಎಕ್ಸಾಂಪಲ್. ಋಸ್ವ ಸ್ವರಗಳು 6. ಉದಾಹರಣೆ ಅ, ಇ, ಉ, ರು, ಎ, ಓ. ದೇರ್ ಆರ್ 6 ಋಸ್ವ ಸ್ವರಾಸ್. ಉದಾಹರಣೆ ಅಂದರೆ ಎಕ್ಸಾಂಪಲ್. ಈ 6 ಅಕ್ಷರಗಳನ್ನು ನಾವು ಬರಿಬೇಕು. ಲೆಟ್ಸ್ ಗೋ ಟು ಥರ್ಡ್ ಕ್ವಶನ್. ದೀರ್ಘ ಸ್ವರಗಳು ಎಷ್ಟು? ಉದಾಹರಣೆ ಕೊಡಿ. ಹೌ ಮೆನಿ ದೀರ್ಘ ಸ್ವರಾಸ್ ಆರ್ ದೇರ್? ಗಿವ್ ಆನ್ ಎಕ್ಸಾಂಪಲ್. ದೀರ್ಘ ಸ್ವರಗಳು 7. ದೇರ್ ಆರ್ 7 ದೀರ್ಘ ಸ್ವರಾಸ್. ಉದಾಹರಣೆ ಆ, ಈ, ಊ, ಎ, ಐ, ಓ, ಔ. So we can get sometimes fill in the blanks or MCQs. Multiple choice questions. ಋಸ್ವ ಸ್ವರಕ್ಕೆ ಒಂದು ಉದಾಹರಣೆ. ಋಸ್ವ ಸ್ವರಕ್ಕೆ ಒಂದು ಉದಾಹರಣೆ ಅಂದರೆ ಆ ಇಂದ ಓವರೆಗೆ ನಾವು ಈ 6ರಲ್ಲಿ ಯಾವ್ದಾದ್ರು ಅಕ್ಷರ ಬರಿಬಹುದು. ವಿ ಕ್ಯಾನ್ ರೈಟ್ ಎನಿ ಆಫ್ ದೀಸ್ ಲೆಟರ್ಸ್, ಎನಿ ಒನ್. ಋಸ್ವ ಸ್ವರಕ್ಕೆ ಒಂದು ಉದಾಹರಣೆ ಅ. ಸೇಮ್ ಸೆಕೆಂಡ್ ದೀರ್ಘ ಸ್ವರಕ್ಕೆ ಒಂದು ಉದಾಹರಣೆ. ದೀರ್ಘ ಸ್ವರಕ್ಕೆ ಒಂದು ಎಕ್ಸಾಂಪಲ್. ವಿ ಕ್ಯಾನ್ ರೈಟ್ ಎನಿ ಲೆಟರ್ ಫ್ರಮ್ ದೀಸ್ 7 ಲೆಟರ್ಸ್. ಆ ಟು ಆ, ಈ, ಉ, ಎ, ಐ, ಓ, ಔ. ಸೊ ವಿ ಕ್ಯಾನ್ ರೈಟ್ ಈದರ್ ಆ ಆರ್ ಈ. ಎನಿ ಲೆಟರ್ ವಿ ಕ್ಯಾನ್ ರೈಟ್ ಫ್ರಮ್ ದಿಸ್. Thank you for watching. Please subscribe to my channel. I will see you in next class where we will discuss in detail about Vyanjanagalu, consonants. Thank you.